ಕೊನೆಯ ಬಾರಿ ಹೇಳುತ್ತಿದ್ದೇನೆ, ನನ್ನ ದಾರಿಯಿಂದ ಸರಿ. ಕೊನೆಯ ಬಾರಿ ಹೇಳ್ತಿದ್ದೇನೆ, ನನ್ನ ದಾರಿಯಿಂದ ಸರಿ. ನೀನು ಇನ್ನು ಮಗು, ನಾನು ಯಾರೆಂದು ನಿನಗೆ ತಿಳಿಯದು. ಸುಮ್ಮನೆ ಹಠ ಮಾಡದೆ ದಾರಿ ಬಿಡು. ಆಡತ್ತಿರೋದು ನೀವು. ವಂಶಿ ಕಿವಿ ಕೇಳುತ್ತಿದ್ದೆ. ಕಿವಿ ನಿಮ್ ಕಿವಿ ಸರಿ ಇದೆ ತಾನೆ? ಧೈರ್ಯ ಇದ್ದಾರೆ. ಬಂದಿದ್ದಾರೆ. ಹೌದಾ? ಹೌದಾ? ಸರಿ, ತೋರಿಸುವೆ ಇನ್ನೊಂದು ಎರಡು. ಇರು ಬಂದೆ. ನಿಲ್ಲು ನಂದಿ. ಬಾಲಕ, ನೀನು ಬಾಗಿಲಿಂದ ಸರಿಯಾಗಿದ್ದರೆ ಈ ನನ್ನ ತ್ರಿಶೂಲದಿಂದ ನಿನ್ನ ಶಿರವನ್ನು ಛೇದಿಸುತ್ತೀನಿ. ಬನ್ನಿ ಹಾಗಾದ್ರೆ ನೋಡೇ ಬಿಡೋಣ. ಕಸ್ವಿ ಸದ್ದು ಏನಾಯ್ತು? ವೀರಭದ್ರ ಹತ್ರ ಏನೂ ಇಲ್ಲ ತಾಯಿ, ಆಡೋ ಬಾಲಕ ನಮ್ಮ ತಂದೆಯನ್ನ ಬರಲು ತಡುತ್ತಿದ್ದ. ಅವನ ಗುಂಡಿನಲ್ಲಿ ಅಷ್ಟೇ. ಹುಡುಗನೇ ಎಲ್ಲಿ ಅವನು? ಇವನ ಕೋಪ ಮುಂದೆ ಆಲಗೆ ನನ್ನ ಸಾಧ್ಯ. ಆ ಗುಂಡ ಮುಂದೆ ಬೇಡಾಗಿ ಬಿದ್ದಿದೆ ನೋಡಿ ಅಲ್ಲಿ. ಅಯ್ಯೋ ನನ್ನ ಕಂದನಿ, ಏನಾಯ್ತು ನಿನಗೆ? ನಿನ್ನ ಹೀಗೆ ನೋಡು ಮೊದಲು ನನ್ನ ಪ್ರಾಣ ಏಕೆ ಹೋಗಲಿಲ್ಲ? ಅಯ್ಯೋ ನನ್ನ ಮಗು ಕಂದ. ಯಾರು ಕಂದ? ಯಾರ ಕಂದ? ನನ್ನ ಕಂದ, ನಮ್ಮ ಕಂದ, ನಾನು ಸೃಷ್ಟಿಸಿದ ಕಂದ, ನನ್ನ ಮಗ, ನಿಮ್ಮ ಮಗ? ನಮ್ಮ ಮಗ? ಮತ್ತೆ ಅಯ್ಯೋ ಕಂದ, ಎಂತ ಘೋರ ತಪ್ಪಾಯ್ತು. ಇದು ತಪ್ಪಲ್ಲ, ಪಾಪವಾಗಿದೆ ಇಲ್ಲಿ. ಏನು ತಿಳಿಯದ ಬಾಲಕ ಮೇಲೆ ಎಷ್ಟು ಪ್ರಯೋಗ ಮಾಡಿ. ಅದು 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 ಸುಮ್ಮನೆ ಯಾರು ಈ ಬಾಲಕ? ಯಾಕೆ ಇಲ್ಲಿ ನಿಂತಿದ್ದಾನೆ ಎಂದು ತಿಳಿಯದು ಸಮಯದಲ್ಲಿಲ್ಲವೇ? ತಾಯಿ ಅದು ಮುಚ್ಚಿ ನಿಮ್ಮ ಬಾಯನ್ನು. ನನಗೇನು ತಿಳಿಯದು, ನನ್ನ ಮಗ ಬೇಕು ಅಷ್ಟೇ. ಅವನನ್ನು ಬದುಕಿಸಿ ಪುನಃ ಜನ್ಮ ನೀಡಿ ಈಗಲೇ. ಅದು ಆಗದು. ನನ್ನ ತ್ರಿಶೂಲದಿಂದ ಶಿರಚ್ಛೇದನಾಗಿರುವ ರುಂಡವನ್ನು ಮತ್ತೆ ದೇಹದ ಜೊತೆ ಕೂಡಿಸಲು ಆಗದು. ದಿಯಾನ್, ಹಾಗಾದರೆ ಅದು ಸಾಧ್ಯವಾಗಬಹುದು. ಹಾಗಾದರೆ ಯಾವ ಮಗುವು ಉತ್ತರಕ್ಕೆ ತಲೆ ಮಾಡಿ ಮಲಗಿದೆಯೋ, ತನ್ನ ಮಗುವಿಗೆ ಬೆನ್ನಿಗೆ ಬೆನ್ನು ಕೊಟ್ಟು ತಾಯಿ ಮಲಗಿದೆಯೋ, ಕೇವಲ ಆ ಮಗುವಿನ ತಲೆಯನ್ನೇ ತರಬೇಕು. ಸೂರ್ಯ ಮುಳುಗುವುದವರೆಗೆ ನೀವು ತಲೆಯನ್ನು ತರಬೇಕು. ಆಯ್ತಲ್ಪ ಕೆಲಸ. ಧನ್ಯವಾದ.